ಫ್ರೆಂಡ್ಸ್, ವೆಲ್ಕಮ್ ಟು ನೀಡಲ್ ಟಜರ್. ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಕ್ಯೂಟಾಗಿರೋವಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ಬೇಕಾಗಿರೋ ಅಂಥದ್ದು 6 ಎಳೆ ದಾರ, ನೀಡಲ್ ನಂಬರ್ ಬಂದು 8.09 mm. ಮತ್ತು ನಾನು ಇದಕ್ಕೆ ಸ್ಮಾಲ್ ಬೀಡ್ಸ್ನ ತೊಗೊಂಡಿದ್ದೀನಿ, 0 ಸೈಜ್ ಸ್ಮಾಲ್ ಬೀಡ್ಸ್ನ ತೊಗೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ವರ್ಕ್ನ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ಯಾರು ನೋಡ್ತಾ ಇದ್ದೀರೋ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಹಾಕುವಂಥ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆ, ಬನ್ನಿ ವರ್ಕ್ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇದು 2 ಸ್ಟೆಪ್ಪಲ್ಲೇ ಮುಗಿಯುವಂಥ ಡಿಸೈನ್. ಇದು ಲಾಕ್ ಮಾಡ್ಕೊಳ್ಳಿ, ಸೀರೆಗೆ ಲಾಕ್ ಮಾಡಿಕೊಂಡು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟು 1 2 3 ಚೈನ್ ಹಾಕ್ಕೊಂಡು ಲಾಕ್ ಮಾಡಿ, ಹೇಳಕ್ಕೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟು 1 2 3 ಚೈನ್ ಲಾಕ್, 1 2 3 ಹೀಗೆ 3 ಚೈನ್ ಹಾಕ್ಕೊಂಡು ನಾನಿಲ್ಲಿ ಬಟ್ಟೆಗೆ ಹಾಕ್ಕೊಳ್ತಿದ್ದೀನಿ. ನೀವು ಸೀರೆಗೆ ಹಾಕ್ಕೊಳ್ಳೋದಾದರೆ ಸ್ಯಾರಿ ಪೂರ್ತಿ ಹೀಗೆ ಕಂಟಿನ್ಯೂ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಯಾಂಪಲ್ ಪೀಸ್ಗೆ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ತುಂಬ ಯೂನಿಕ್ ಆಗಿರೋವಂಥ ಡಿಸೈನ್ಸ್ ಇದು, ತುಂಬ ಚೆನ್ನಾಗಿದೆ. ಯಾರು ಬೇಕಂದ್ರೂ ಈಸಿಯಾಗಿ ಹಾಕುವಂಥ ಒಂದು ಡಿಸೈನ್. ಓಕೆ, ನೋಡಿ ಈ ರೀತಿ 3 ಚೈನ್ ಲಾಕ್ ಹಾಕೊಳ್ತಾ ಬನ್ನಿ. ಸ್ಯಾರಿ ಪೂರ್ತಿ ಹೀಗೆ ಕಂಟಿನ್ಯೂ ಆಗುತ್ತೆ. ನಾನು ಬಟ್ಟೆಗೆ ಹಾಕ್ತಿರೋದ್ರಿಂದ ನಾನು ಬಟ್ಟೆಗೆ ಇದನ್ನು ಕಂಟಿನ್ಯೂ ಮಾಡ್ಕೊಳ್ತೀನಿ. ಓಕೆ, ಸೊ ಇದನ್ನು 2 ಚೈನ್ ಹಾಕಿ ಲಾಕ್ ಮಾಡಿ ಕಟ್ ಮಾಡ್ಕೊಳ್ಳೋಣ. ಓಕೆ, ಫ್ರೆಂಡ್ಸ್, ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗಿದೆ. ಬನ್ನಿ ಸೆಕೆಂಡ್ ಸ್ಟೆಪ್ ಹೋಗೋಣ. ಸೆಕೆಂಡ್ ಸ್ಟೆಪ್ಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಸೊ ಅಗೇನ್ 3 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಸೊ ನೋಡಿ ಈ ರೀತಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮಾಮೂಲಿ ನೋಡಿ ತ್ರಿಬಲ್ ಕ್ರೋಶ ನೀಡಲ್ ಮೇಲೆ ದಾರ ತಗೊಳ್ಳಿ. ಫಸ್ಟ್ 1ರಿಂದ 1, 2ರಿಂದ 1, 2ರಿಂದ 1. ನೆಕ್ಸ್ಟ್ ನೀಡಲ್ ಮೇಲೆ ದಾರ ತಗೊಳ್ಳಿ. 1ರಿಂದ 1, 2ರಿಂದ 1, 2ರಿಂದ 1. ನಾನಿಲ್ಲಿ ತ್ರಿಬಲ್ ಕ್ರೋಶನ ಮಾಡ್ಕೊಳ್ತಿದ್ದೀನಿ. ಹೀಗೆ ಸೊ 5 ತ್ರಿಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಳ್ಳೋಣ. ಒಟ್ಟು 5 ತ್ರಿಬಲ್ ಕ್ರೋಶನ ನಾವು ತಗೊಳ್ತೀವಿ. ಅದಾದಮೇಲೆ ನಾವು 3 ಚೈನ್ ಹಾಕ್ಕೊಂಡು ಇದು ಏನು ಎಕ್ಸ್ಟ್ರಾ 1 ಚೈನ್ ತೊಗೊಂಡಿದ್ದೀವಲ್ವ, ಆ ಚೈನ್ ಒಳಗಡೆ ಫ್ರೆಂಡ್ಸ್ ನೋಡ್ಕೊಳ್ಳಿ, ಇಲ್ಲೇ ಟ್ವಿಸ್ಟ್ ಇರೋದು. ಇಲ್ಲೇನು 5ನೇ ಚೈನ್ ಇದೆಯಲ್ಲ, ತ್ರಿಬಲ್ ಕ್ರೋಶ ತೊಗೊಂಡಿದ್ದಾದಮೇಲೆ ಈ ಚೈನ್ ಒಳಗಡೆಯಿಂದ ಈ ರೀತಿ ತ್ರಿಬಲ್ ಕ್ರೋಶನ ಮಾಡ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ಇಲ್ಲೊಂದೇ ಒಂದು ಮಾತ್ರ ಬೀಡ್ ತೊಗೊಳ್ಳೋಣ. ಓಕೆ, ಸೊ ಹಾಗೆ ಇಲ್ಲಿ 5ರಿಂದ 6 ಕಂಬಗಳು ಮಾತ್ರ ತ್ರಿಬಲ್ ಕ್ರೋಶನ ಹಾಕ್ಕೊಳ್ಳಿ. ಸೊ ಬೀಡ್ ಲಾಕ್ ಆದಮೇಲೆ 5 ಚೈನ್ ಮಾತ್ರ ಹಾಕ್ಕೊಳ್ಳಿ. 5 ಚೈನ್ ಒಟ್ಟು ಬೀಡ್ ಲಾಕ್ ಆದಮೇಲೆ 5 ನಾನು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ಓಕೆ, 5 ಚೈನ್ ಆದಮೇಲೆ ನಾವು ಫಸ್ಟ್ ಬೇಸಿಕ್ ಚೈನ್ ಏನು 3 ಚೈನ್ ಇತ್ತು, ನಾವು ಅಲ್ಲಿಗೆ ಹೋಗೋಣ. ಅಲ್ಲಿಂದ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಈ ರೀತಿ ತ್ರಿಬಲ್ ಕ್ರೋಶ ಮಾಡ್ಕೊಳ್ಳೋಣ. ಸೊ ಅಗೇನ್ 5 ಕಂಬಗಳನ್ನ ಇಲ್ಲಿ ತ್ರಿಬಲ್ ಕ್ರೋಶನ ಮಾಡ್ಕೊಳ್ತಾ ಹೋಗೋದು ಅಷ್ಟೇ.
ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಡಿಸೈನ್ ಮಾತ್ರ. ಯಾರು ಬೇಕಂದ್ರೂ ಹಾಕುವಂಥದ್ದು ಡಿಸೈನು, ಕಷ್ಟ ಅಂತ ಏನಿಲ್ಲ, ಈಸಿನೇ ಇದೆ. ಸೊ ಅದೆಲ್ಲಿಗೆ ಬರುತ್ತೋ ನೋಡಿ ನಾವು ಲಾಕ್ ಮಾಡ್ಕೊಳ್ಳೋಣ. ಓಕೆ, ನೋಡಿ ಹೇಗೆ ಬರುತ್ತೆ ಡಿಸೈನ್. ತುಂಬ ನೀಟ್ ಆ್ಯಂಡ್ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ಬಟ್ ಚೈನ್ನ ಮಾತ್ರ ಬೇಸಿಕ್ ಚೈನು ನೀಟಾಗಿ ಹಾಕ್ಕೊಂಡ್ರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಓಕೆ, ನೆಕ್ಸ್ಟ್ ಹೀಗೆ ಕುಚ್ಚಿಗೆ 3 ಚೈನ್ ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಓಕೆ, ಲಾಕ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಟ್ರಿಪಲ್ ಕ್ರೋಶನ ಮಾಡ್ಕೊಳ್ಳೋಣ. ಈ ಪ್ಲೇಸಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಫ್ರೆಂಡ್ಸ್. ನಾವು 5 ಕಂಬಗಳನ್ನ ತೊಗೊಂಡಿದ್ದಾದಮೇಲೆ 3 ಚೈನ್ ಹಾಕ್ಕೊಂಡು ಇನ್ನೊಂದು ಸಲ ನೋಡ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ಸೊ ಲಾಸ್ಟ್ ಕಂಬ, ಈ ಲಾಸ್ಟ್ ಕಂಬ ಏನಿದೆಯೋ ನೋಡಿ, ಆ ಕಂಬಕ್ಕೆ ನೀಡಲ್ ಮೇಲೆ ದಾರ ತಗೊಂಡು ಈ ರೀತಿ ಹಾಕಿ ತ್ರಿಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಮಾಡಿಕೊಂಡು ಒಂದು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡಿಕೊಂಡು ಮತ್ತೆ ಎಕ್ಸ್ಟ್ರಾ 5 ಚೈನ್ನ 5 ಕಂಬಗಳನ್ನ ಈ ರೀತಿ ಹಾಕ್ಕೊಳ್ಳೋಣ. ತ್ರಿಬಲ್ ಕ್ರೋಶನೇ ಮಾಡ್ಕೋಬೇಕು. 5 ಕಂಬ ಮಾಡ್ಕೊಳ್ತಾ ಹೋಗೋಣ. ನೋಡಿ 5 ಕಂಬ ಆಗಿದೆ. 5 ಕಂಬ ಆದಮೇಲೆ ಡೈರೆಕ್ಟು 3 ಚೈನ್ ಬೇಸ್ ಏನಿದೆಯೋ ಅಲ್ಲಿಗೆ ದಾರ ನೋಡಿ, ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ತಗೊಂಡು ಈ 3 ಚೈನ್ ಬೇಸ್ ಏನಿದೆಯೋ ಅಲ್ಲಿಗೆ ನಾವು ತ್ರಿಬಲ್ ಕ್ರೋಶನ ಮಾಡ್ಕೊಳ್ತಾ ಹೋಗೋಣ ಅಷ್ಟೆ. ಮತ್ತೆ ಅಲ್ಲಿ 5 ಕಂಬಗಳು ಬರುತ್ತೆ ತ್ರಿಬಲ್ ಕ್ರೋಶಸ್. ಅದೆಲ್ಲಿಗೆ ಬರುತ್ತೋ ನೋಡಿಕೊಂಡು ನಾವು ನೋಡಿ ಎಷ್ಟು ನೀಟ್ ಆ್ಯಂಡ್ ಕ್ಯೂಟಾಗಿ ಬಂದಿದೆ. ನೀವು ಇದನ್ನು ದ್ರಾಕ್ಷಿ ಗೊಂಚಲ್ ಶೇಪ್ ಅಂತನಾದರೂ ಅಂದ್ಕೋಬೋದು, ಇಲ್ಲ ಮ್ಯಾಂಗೋ ಶೇಪ್ ಅಂತನಾದರೂ ಅಂದ್ಕೋಬೋದು. ನೀವು ಹೇಗೆ ಅಂದ್ಕೊಂಡ್ರೆ ಹಾಗೆ. ಓಕೆನಾ? ಸೊ ಇದು ಹೀಗೆ ಕಂಟಿನ್ಯೂ ಮಾಡೋಣ ಬನ್ನಿ ಫ್ರೆಂಡ್ಸ್. ಸೀರೆ ಆದರೆ ಹೀಗೆ ಕಂಟಿನ್ಯೂ ಮಾಡಿ. ನಾನಿಲ್ಲಿ ಸ್ಯಾಂಪಲ್ ಪೀಸ್ಗೆ ಹಾಕ್ತಾ ಇರೋದ್ರಿಂದ ನಾನು ಇದನ್ನೇ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಇದು ನಾನು 3 ಹಾರ್ಚ್ಗಳನ್ನ ಹಾಕ್ಕೊಂಡು ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೀವು ಸ್ಯಾರಿಗಾದರೆ ಹೀಗೆ ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ನಾನು ಲಾಸ್ಟಿಗೆ ಕುಚ್ಚಿಗೆ ಸ್ಪೇಸ್ ಬಿಟ್ಬಿಟ್ಟು ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಓಕೆ ನೋಡಿ, ಫಿನಿಶಿಂಗ್ ಅನ್ನೋದು ನೀಟಾಗಿ ಹೀಗೆ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಬಂತು. ಸೊ ನೀವು ಬೇಸ್ ಚೈನ್ ನೀಟಾಗಿ ಹಾಕ್ಕೊಳ್ತು ಅಂದರೆ ಯಾವುದೇ ಡಿಸೈನ್ ಆದರೂ ನೀಟಾಗಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಬೇಸ್ ಚೈನೇ ಇಂಪಾರ್ಟೆಂಟ್ ಫ್ರೆಂಡ್ಸ್. ಬೇಸ್ ಚೈನ್ ಯಾವತ್ತೂ ನಾವು ಟೈಟಾಗಿ ಹಾಕ್ಕೋಬಾರ್ದು, ಸುಕ್ಕು ಬರಬಾರ್ದು ಅಷ್ಟೇ. ಓಕೆ ಬನ್ನಿ, ಇದಕ್ಕೆ ಕುಚ್ಚು ಕಟ್ಟಿದಾದ್ಮೇಲೆ ಹೇಗೆ ಕಾಣಿಸುತ್ತೋ ಅಂದ್ಬಿಟ್ಟು ನೋಡೋಣ. ಓಕೆ ಬನ್ನಿ ಫ್ರೆಂಡ್ಸ್. ನೋಡಿ ಇದು ಪೂರ್ತಿ ಫಿನಿಶಿಂಗ್ ಆದಮೇಲೆ ನಾನು ಕುಚ್ಚು ಕಟ್ಟಿದ್ದೀನಿ. 127 ದಾರ ತೊಗೊಂಡು ಕುಚ್ಚು ಕಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಲಾಸ್ಟಲ್ಲಿ ಏನು ಥ್ರೆಡ್ ಇರುತ್ತೋ ಅದನ್ನು ಸೇರಿಸಿ ನಾನು ಕುಚ್ಚು ಕಟ್ಕೊಳ್ತೀನಿ. ಫಿನಿಶಿಂಗ್ ಅನ್ನೋದು ಈ ರೀತಿ ಬಂದಿದೆ. ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಕನ್ಫ್ಯೂಸ್ ಇಲ್ಲ ಫ್ರೆಂಡ್ಸ್, ನೀಟಾಗಿ ಸ್ಕಿಪ್ ಮಾಡ್ದಿರೋ ವಿಡಿಯೋ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಮತ್ತು ಇದಕ್ಕೆ ಪ್ರೈಸ್ ಬಂದು ನೀವು 350ಇಂದ 400 ಚಾರ್ಜ್ ಮಾಡ್ಕೋಬೋದು. ಓಕೆ, ಮೇರೆ ಮೇಲೆ ಡಿಪೆಂಡ್ ಆಫ್ ಚಾರ್ಜ್ ಮಾಡ್ಕೋಬೋದು.
ನೀವು ಇನ್ನೊಂದು 50 ರೂಪಾಯಿ ಜಾಸ್ತಿ ಇಟ್ಕೊಳ್ತೀನಿ ಅಂದ್ರೂ ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್. ಥ್ಯಾಂಕ್ ಯು.